ಕಾರ್ಡ್ಗಳ ಹಾವಳಿಯನ್ನ ಕಡಿಮೆ ಮಾಡೋದಕ್ಕೆ ಸರ್ಕಾರ ಪ್ಯಾನ್ 2.0 ಯೋಜನೆಯನ್ನ ಜಾರಿಗೆ ತಂದಿರೋದು ಎಲ್ರಿಗೂ ಗೊತ್ತೇ ಇದೆ. ಆದ್ರೆ ಈ ಹೊಸ ಪ್ಯಾನ್ ಕಾರ್ಡ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳೋದು ಹೇಗೆ? ಹಳೆ ಪ್ಯಾನ್ ಕಾರ್ಡ್ ಏನಾಗುತ್ತೆ? ಫಿಸಿಕಲ್ ಕಾರ್ಡ್ ಸಿಗುತ್ತಾ ಇಲ್ವಾ ಅನ್ನೋ ಗೊಂದಲ ಕಾಡ್ತಿದ್ರೆ ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆಗುತ್ತೆ. ಈಗ ನಿಮ್ ಹತ್ರ ಇರೋ ಪ್ಯಾನ್ ಕಾರ್ಡ್ ಮುಂದೆ ಕೂಡ ವ್ಯಾಲಿಡ್ ಆಗಿರುತ್ತೆ. ಇನ್ನು ನಿಮ್ಮ ಪ್ಯಾನ್ ಕಾರ್ಡ್ ಅನ್ನ ಬೇರೆಯವರು ಮಿಸ್ಯೂಸ್ ಮಾಡ್ಕೊಳ್ತಿರ್ಬೋದು. ಅದನ್ನ ತಡೆಯೋದಿಕ್ಕೆ ಈ ಅಪ್ಗ್ರೇಡೆಡ್ ಪ್ಯಾನ್ ಕಾರ್ಡ್ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಇದರಲ್ಲಿ QR ಕೋಡ್ ಇರೋದ್ರಿಂದ ಇದನ್ನ ಸ್ಕ್ಯಾನ್ ಮಾಡಿದ ತಕ್ಷಣ ಈ ಪ್ಯಾನ್ ಕಾರ್ಡ್ ಯಾರ್ದು ಎಂಬ ಸಂಪೂರ್ಣ ಡೀಟೇಲ್ಸ್ ಸರ್ಕಾರಕ್ಕೆ ಸಿಗುತ್ತೆ. ಸೊ ಮಿಸ್ಯೂಸ್ ಆಗೋ ಚಾನ್ಸಸ್ ಇರೋದಿಲ್ಲ. ಇನ್ನು ಈ ಹೊಸ ಪ್ಯಾನ್ ಕಾರ್ಡ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಆಗಿ ನೀವು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ನ ವೆಬ್ಸೈಟ್ಗೆ ವಿಸಿಟ್ ಮಾಡಬೇಕಾಗುತ್ತೆ. ಸೊ ಆ ವೆಬ್ಸೈಟ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ, ಹೋಗಿ ವಿಸಿಟ್ ಮಾಡಿ. ಮೊದಲನೇದಾಗಿ ಲಾಗಿನ್ ಆಗಿ ಪ್ಯಾನ್ ಕಾರ್ಡ್ ಸ್ಟೇಟಸ್ ಅನ್ನ ವೆರಿಫೈ ಮಾಡ್ಕೋಬೇಕು. ಇದಕ್ಕಾಗಿ ವೆರಿಫೈ ಪ್ಯಾನ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ನಿಮ್ಮ ಪ್ಯಾನ್ ನಂಬರ್, ಹೆಸರು, ಹುಟ್ಟಿದ ದಿನಾಂಕ, ಮೊಬೈಲ್ ನಂಬರ್ ಡೀಟೇಲ್ಸ್ ಹಾಕಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಅದನ್ನ ಎಂಟರ್ ಮಾಡಿದ್ರೆ ಪ್ಯಾನ್ ಇಸ್ ಆಕ್ಟಿವ್ ಅಂಡ್ ಡೀಟೇಲ್ಸ್ ಆರ್ ಆಸ್ ಪರ್ ಪ್ಯಾನ್ ಅಂತ ಬರುತ್ತೆ. ಈ ರೀತಿ ಬಂದ್ರೆ ಮಾತ್ರ ನೀವು ಮುಂದಿನ ಸ್ಟೆಪ್ಗೆ ಹೋಗೋಕೆ ಸಾಧ್ಯ. ಇನ್ನು ಮುಂದಿನ ಸ್ಟೆಪ್ಗೆ ಹೋಗೋಕ್ಕೂ ಮುಂಚೆ ನಿಮ್ಮ ಪ್ಯಾನ್ ಕಾರ್ಡ್ ನ ಬ್ಯಾಕ್ ಸೈಡ್ ಅನ್ನ ಒಂದ್ಸಲ ಚೆಕ್ ಮಾಡಿ. ಅಲ್ಲಿ ಯಾವ ಆರ್ಗನೈಸೇಷನ್ ಇಂದ ಪ್ಯಾನ್ ಕಾರ್ಡ್ ಅನ್ನ ಇಶ್ಯೂ ಮಾಡಲಾಗಿದೆ ಎಂಬ ಡೀಟೇಲ್ಸ್ ಇರುತ್ತೆ. ಇನ್ಕಮ್ ಟ್ಯಾಕ್ಸ್ ಪ್ಯಾನ್ ಸರ್ವಿಸಸ್ ಯೂನಿಟ್ NSDL ಅಥವಾ ಇನ್ಕಮ್ ಟ್ಯಾಕ್ಸ್ ಪ್ಯಾನ್ ಸರ್ವಿಸಸ್ ಯೂನಿಟ್ UTI TCL ಅಂತ ಮೆನ್ಷನ್ ಆಗಿರುತ್ತೆ. ಮೊದಲನೇದಾಗಿ NSDL ಸಂಸ್ಥೆ ಇಶ್ಯೂ ಮಾಡಿದ ಪ್ಯಾನ್ ಕಾರ್ಡ್ ಅಪ್ಗ್ರೇಡೇಷನ್ ಯಾವ ರೀತಿ ಮಾಡೋದು ಅಂತ ನೋಡೋಣ. ಸಪೋಸ್ ನಿಮ್ಮ ಪ್ಯಾನ್ ಕಾರ್ಡ್ ಅನ್ನ NSDL ಸಂಸ್ಥೆ ಇಶ್ಯೂ ಮಾಡಿದ್ರೆ ಸ್ಕ್ರೀನ್ ನಲ್ಲಿ ಕಾಣಿಸಿರುವಂತಹ ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಇದನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಹಾಕಿರ್ತೀವಿ. ಸೊ NSDL ನ ವೆಬ್ ಪೇಜ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ನಿಮ್ಮ ಪ್ಯಾನ್ ಕಾರ್ಡ್ ನಂಬರ್ ಜೊತೆಗೆ ಆಧಾರ್ ಕಾರ್ಡ್ ನಂಬರ್, ಡೇಟ್ ಆಫ್ ಬರ್ತ್ ಹಾಗೂ GSTN ನಂಬರ್ ಅನ್ನ ಹಾಕಬೇಕಾಗುತ್ತೆ. GSTN ನಂಬರ್ ಅನ್ನೋದು ಆಪ್ಷನಲ್ ಆಗಿರುತ್ತೆ. ಸಪೋಸ್ ನೀವು ಟ್ಯಾಕ್ಸ್ ಪೇಯರ್ ಆಗಿದ್ದು ಆ ನಂಬರ್ ನಿಮ್ಮ ಬಳಿ ಇದ್ರೆ ಅದನ್ನ ಕೂಡ ಮೆನ್ಷನ್ ಮಾಡಿ. ಅದಾದ್ಮೇಲೆ ಕೆಳಗಡೆ ವೆರಿಫಿಕೇಶನ್ ಬಾಕ್ಸ್ ಇರುತ್ತೆ, ಅದನ್ನ ಸೆಲೆಕ್ಟ್ ಮಾಡಿ ಕೆಳಗಡೆ ಸ್ಕ್ರಾಲ್ ಮಾಡಿದ್ರೆ ಒಂದು ಕ್ಯಾಪ್ಚಾ ಕಾಣಿಸುತ್ತೆ, ಐ ಆಮ್ ನಾಟ್ ಅ ರೋಬೋಟ್ ಅನ್ನುವಂಥದ್ದು. ಇದನ್ನ ಟಿಕ್ ಮಾಡಿ ಆಮೇಲೆ ಸಬ್ಮಿಟ್ ಮೇಲೆ ಒತ್ತಿ. ಈಗ ಮತ್ತೊಂದು ವೆಬ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಪ್ಯಾನ್ ನಂಬರ್, ಮೊಬೈಲ್ ನಂಬರ್, ಇಮೇಲ್ ID, ಪಿನ್ ಕೋಡ್ ಇರುತ್ತೆ. ಈ ಡೀಟೇಲ್ಸ್ ಕೆಳಗಡೆ OTP ಪಡೆಯೋದಕ್ಕೆ ಆಪ್ಷನ್ ಕೊಟ್ಟಿರ್ತಾರೆ. ಇದರಲ್ಲಿ ನಿಮ್ಗೆ ಸೂಕ್ತವಾಗಿರೋ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಿ ಜನರೇಟ್ OTP ಮೇಲೆ ಕ್ಲಿಕ್ ಮಾಡಿ. ಈ OTP 10 ನಿಮಿಷಗಳವರೆಗೂ ವ್ಯಾಲಿಡ್ ಆಗಿರುತ್ತೆ. ಹೀಗಾಗಿ OTP ಬರ್ತಿದ್ದ ಹಾಗೆ ಅದನ್ನ ಎಂಟರ್ ಮಾಡಿ ಹೊಸ ಪ್ಯಾನ್ ಕಾರ್ಡ್ಗೆ ಅಪ್ಲೈ ಮಾಡಿ. ಇವಿಷ್ಟು ಆದ್ಮೇಲೆ ಇನ್ಕಮ್ ಟ್ಯಾಕ್ಸ್ ವೆಬ್ಸೈಟ್ ನಲ್ಲಿ ನೀವು ಯಾವ ಇಮೇಲ್ ID ಹಾಕಿರ್ತೀರಾ ಅದೇ ಇಮೇಲ್ IDಗೆ ಅರ್ಧ ಗಂಟೆ ಒಳಗೆ ಈ ಪ್ಯಾನ್ ಕಾರ್ಡ್ ಅಂದ್ರೆ ಪ್ಯಾನ್ ಕಾರ್ಡ್ ನ ಸಾಫ್ಟ್ ಕಾಪಿ ಬರುತ್ತೆ. ಒಂದ್ ವೇಳೆ ಅರ್ಧ ಗಂಟೆ ಒಳಗೆ ಬರ್ಲಿಲ್ಲ ಅಂದ್ರೆ ಸ್ಕ್ರೀನ್ ನಲ್ಲಿ ಕಾಣಿಸ್ತಿರೋ ಈ ಇಮೇಲ್ ID ಅಥವಾ ಫೋನ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಇವಿಷ್ಟು NSDL ಇಶ್ಯೂ ಮಾಡಿರೋ ಪ್ಯಾನ್ ಕಾರ್ಡ್ ಅನ್ನ ಪಡೆಯೋ ಪ್ರೋಸೆಸ್. ಇನ್ನು UTI ನಿಂದ ಇಶ್ಯೂ ಆಗಿರೋ ಪ್ಯಾನ್ ಕಾರ್ಡ್ ನಿಮ್ ಹತ್ರ ಇದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂತಹ ಈ ವೆಬ್ ಲಿಂಕ್ ಗೆ ಹೋಗ್ಬೇಕಾಗತ್ತೆ. ಇದರಲ್ಲೂ ಕೂಡ ಆಲ್ಮೋಸ್ಟ್ ಸೇಮ್ ಪ್ರೋಸೆಸ್ ಇರುತ್ತೆ. ಇನ್ನು ಎಲ್ರಿಗೂ ಈ ಸ್ಟೆಪ್ಸ್ ಇಷ್ಟೊಂದು ಈಸಿ ಆಗಿರೋದಿಲ್ಲ. ಈ ಪ್ರೋಸೆಸ್ ಅಲ್ಲಿ ಕೆಲವೊಂದು ಸಮಸ್ಯೆಗಳು ಕೂಡ ಉಂಟಾಗಬಹುದು. ಮೊದಲನೇದಾಗಿ ನೀವು 3ಕ್ಕಿಂತ ಹೆಚ್ಚು ಬಾರಿ ಡಿಜಿಟಲ್ ಪ್ಯಾನ್ ಕಾರ್ಡ್ಗೆ ರಿಕ್ವೆಸ್ಟ್ ಮಾಡಿದ್ರೆ 8.26 ರೂಪಾಯಿಗಳನ್ನ ಪೇ ಮಾಡಬೇಕಾಗುತ್ತೆ. ಇನ್ನು ತುಂಬಾ ಜನ ಈ ಹೊಸ ಪ್ಯಾನ್ ಕಾರ್ಡ್ಗೆ ಅಪ್ಲೈ ಮಾಡ್ತಿರೋದ್ರಿಂದ ಕೆಲವೊಮ್ಮೆ ವೆಬ್ ಪೇಜ್ ನ ಸರ್ವರ್ ಡೌನ್ ಆಗಿ ನಿಮ್ಗೆ ಅಪ್ಲೈ ಮಾಡೋದಿಕ್ಕೆ ಸಮಸ್ಯೆ ಆಗಬಹುದು. ಸೊ ಸ್ವಲ್ಪ ಸಮಯ ಬಿಟ್ಟು ರೀಟ್ರೈ ಮಾಡಿ. ಇನ್ನು ಕೆಲವರು ಪ್ಯಾನ್ ಸ್ಟೇಟಸ್ ವೆರಿಫೈ ಮಾಡೋ ಸಂದರ್ಭದಲ್ಲಿ ಪ್ಯಾನ್ ಇಸ್ ಆಕ್ಟಿವ್ ಬಟ್ ಡೀಟೇಲ್ಸ್ ಆರ್ ನಾಟ್ ಆಸ್ ಪರ್ ಪ್ಯಾನ್ ಅಂತ ಬರುತ್ತೆ. ಈ ರೀತಿ ಬಂದ್ರೆ ನೀವು ಪ್ಯಾನ್ ಡೀಟೇಲ್ಸ್ ಅನ್ನ ತಪ್ಪಾಗಿ ಹಾಕಿದ್ದೀರಾ ಅಂತ ಅರ್ಥ. ಸೊ ಕರೆಕ್ಟ್ ಆಗಿ ತಿಳ್ಕೊಂಡು ಆಮೇಲೆ ಅಪ್ಡೇಟ್ ಮಾಡೋದಿದ್ರೆ ಮಾಡಿ, ನಂತರನೇ ಹೊಸ ಪ್ಯಾನ್ ಕಾರ್ಡ್ಗೆ ಅಪ್ಲೈ ಮಾಡಿ. ಇನ್ನೊಂದು ಸಮಸ್ಯೆ ಅಂದ್ರೆ ಒಂದ್ ವೇಳೆ ಪ್ಯಾನ್ ಹಾಗೂ ಆಧಾರ್ ಕಾರ್ಡ್ ಲಿಂಕ್ ಆಗಿರದೇ ಇದ್ರೆ ಪ್ಯಾನ್ ಇಸ್ ಇನ್ ಆಪರೇಟಿವ್ ಅಂತ ಬರುತ್ತೆ. ಈ ರೀತಿ ಬಂದಲ್ಲಿ ನಿಮ್ಮ ಪ್ಯಾನ್ ಕಾರ್ಡ್ ಆಕ್ಟಿವ್ ಆಗಿಲ್ಲ, ನಿಷ್ಕ್ರಿಯಗೊಂಡಿದೆ ಎಂದರ್ಥ. ಸೊ ನೀವು ಹೊಸ ಪ್ಯಾನ್ ಕಾರ್ಡ್ಗೆ ಅಪ್ಲೈ ಮಾಡಬೇಕಾಗತ್ತೆ. ಈಗ ಇರೋ ಪ್ಯಾನ್ ಕಾರ್ಡ್ ಅನ್ನ ಅಪ್ಗ್ರೇಡ್ ಮಾಡೋಕೆ ಆಗೋದಿಲ್ಲ. ಒಂದ್ ವೇಳೆ ನಿಮ್ಗೆ ಡಿಜಿಟಲ್ ಪ್ಯಾನ್ ಕಾರ್ಡ್ ಅಂದ್ರೆ ಪ್ಯಾನ್ ಕಾರ್ಡ್ ನ ಸಾಫ್ಟ್ ಕಾಪಿ ಮಾತ್ರ ಸಾಕು ಅಂತಾದ್ರೆ ಈಗ ತಿಳಿಸಿರೋ ಸ್ಟೆಪ್ಸ್ ಅನ್ನ ಫಾಲೋ ಮಾಡಿದ್ರೆ ಸಾಕಾಗುತ್ತೆ. ಆದ್ರೆ ಅಪ್ಗ್ರೇಡೆಡ್ ಪ್ಯಾನ್ ಕಾರ್ಡ್ ನ ಹಾರ್ಡ್ ಕಾಪಿ ಅಂದ್ರೆ ಫಿಸಿಕಲ್ ಪ್ಯಾನ್ ಕಾರ್ಡ್ ಬೇಕು ಅಂತಾದ್ರೆ ಅದಕ್ಕೆ ನೀವು ಪೇ ಮಾಡಬೇಕಾಗುತ್ತೆ. 50 ರೂಪಾಯಿ ಪೇ ಮಾಡಿ ರಿಕ್ವೆಸ್ಟ್ ರೇಸ್ ಮಾಡಿ ಫಿಸಿಕಲ್ ಪ್ಯಾನ್ ಕಾರ್ಡ್ಗೆ ಅಪ್ಲೈ ಮಾಡಿ. ಇದರಲ್ಲೂ ಕೂಡ NSDL ಹಾಗೂ UTI ಇಶ್ಯೂಡ್ ಪ್ಯಾನ್ ಕಾರ್ಡ್ಗಳಿಗೆ ಅಪ್ಲೈ ಮಾಡೋದಕ್ಕೆ ಬೇರೆ ಬೇರೆ ವೆಬ್ಸೈಟ್ಗಳಿವೆ. ಅದನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೀವಿ. ಸೊ ಚೆಕ್ ಮಾಡಿ. ಇದೇ ರೀತಿಯ ಇನ್ನಷ್ಟು ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ.
ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.